ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ತುಂಬಾ ಕಷ್ಟ ಅಂದ್ಕೊಂಡಿರೋ ಕೆಲಸ ಚಿಟಿಕೆ ಹೊಡೆಯೋಷ್ಟರಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದರ ಜೊತೆಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಹೊಸ ಟಿಪ್ಸ್ಗಳನ್ನು ಕೂಡ ನೋಡೋಣ ಬನ್ನಿ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು, ದೇವರ ಫೋಟೋ ಮೇಲೆ ಹೂವು ಇಟ್ಟರೆ ಹೂವು ನಿಲ್ಲೋದಿಲ್ಲ ಅಲ್ವಾ, ಹಾಗೆ ಇಟ್ಟಂಗೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಯಾಕಂದರೆ ಫೋಟೋದ ಮೇಲೆ ಮೊಳೆ ಇರೋದಿಲ್ಲ ಹೂವು ಇಡೋದಕ್ಕೆ. ಸೊ ಈ ರೀತಿ ಹೂವು ಬೀಳ್ತಾ ಇರುತ್ತೆ, ಹೂವು ಇಡೋದೇ ತುಂಬ ಕಷ್ಟ ಆಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಈ ಯೂಸ್ಫುಲ್ ಆಗಿರುವಂತಹ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಇಯರ್ ಬಡ್ಡನ್ನು ತಗೊಂಡಿದ್ದೀನಿ. ಈಗ ಇಯರ್ ಬಡ್ಡನ್ನು ವಿ ಶೇಪಾಗಿ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ವಿ ಶೇಪ್ ಮಾಡ್ಕೊಂಡ್ಬಿಟ್ಟು ಫೋಟೋ ಹಿಂಭಾಗ ಈ ರೀತಿ ಇಡಬೇಕು ನೋಡಿ. ಈ ಥರ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ರೀತಿ ಇಯರ್ ಬಡ್ಡನ್ನು ಇಟ್ಕೊಂಡ್ಬಿಟ್ಟು ಸೆಲ್ಲೋ ಟೇಪ್ ಹಾಕ್ಕೊಳ್ಬೇಕು ನೋಡಿ. ನಾನು ಸ್ವಲ್ಪ ಸೆಲ್ಲೋ ಟೇಪನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಅಂಟಿಸ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ ಆಗಿ ನಾವು ದೇವ್ರ ಫೋಟೋಗೆ ಹೂವು ಮುಡಿಸೋದು ರೆಡಿ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಹೂವು ನಿಲ್ಲುತ್ತೆ ಇವಾಗ. ಸೊ ಈ ರೀತಿ ನಾವು ಮೊಳೆ ಇಲ್ಲದೆ ಇರೋ ದೇವ್ರ ಫೋಟೋಕ್ಕೆ ಇಯರ್ ಬಡ್ಡಿಂದ ಈ ರೀತಿ ಮಾಡ್ಕೊಳ್ಬೋದು. ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಇನ್ಸ್ಕರ್ಟ್ ತೊಗೊಂಡಿದ್ದೀನಿ. ಇನ್ಸ್ಕರ್ಟಲ್ಲಿ ದಾರ ಹೋಗಿರುತ್ತೆ ಅಲ್ವಾ, ದಾರನ ಏರಿಸ್ಕೊಳ್ಬೇಕಾದ್ರೆ ನಾವು ಪಿನ್ನನ್ನು ಸಾಮಾನ್ಯವಾಗಿ ಬಳಸ್ತೀವಿ ಅಲ್ವಾ. ಪಿನ್ನ ಸಿಗಲಿಲ್ದಾಗ ಈ ರೀತಿ ಖಾಲಿಯಾಗಿರೋ ಪೆನ್ನು ಅಥವಾ ಮನೆಯಲ್ಲಿ ಪೆನ್ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ನೋಡಿ ಕ್ಯಾಪ್ ಒಳಗಡೆ ದಾರ ಇಟ್ಬಿಟ್ಟು ಆ ಪೆನ್ಗೆ ಕ್ಯಾಪನ್ನು ಹಾಕಿಬಿಟ್ಟು ಈ ರೀತಿ ನಾವು ಈಸಿಯಾಗಿ ದಾರನ ಏರಿಸ್ಕೊಳ್ಬೋದು. ಇನ್ಸ್ಕರ್ಟ್ ಅಥವಾ ಚೂಡಿದಾರ್ ಪ್ಯಾಂಟು ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ಯಾವುದೇ ಪ್ಯಾಂಟ್ಗೆ ಅಥವಾ ಇನ್ಸ್ಕರ್ಟ್ಗೆ ದಾರ ಹೋಗಿರಲಿ ಅದನ್ನು ತುಂಬ ಸುಲಭವಾಗಿ ಈ ರೀತಿ ದಾರನ ಹಾಕ್ಕೊಳ್ಬೋದು ನೋಡಿ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನಾವು ಕಾಮನ್ ಆಗಿ ಪಿನ್ನಿಂದ ದಾರನ ಏರಿಸ್ಕೊಳ್ತೀವಿ ಅಲ್ವಾ. ಪಿನ್ ಸಿಗದೆ ಇದ್ದಾಗ ಈ ರೀತಿ ಪೆನ್ನಿಂದ ಕೂಡ ಹಾಕ್ಕೊಳ್ಬೋದು. ಖಾಲಿಯಾಗಿರೋ ಪೆನ್ ಆದರೂ ನಡೆಯುತ್ತೆ ಅಥವಾ ಇಂಕ್ ಇರೋ ಪೆನ್ನಿಂದ ಆದ್ರೂ ಏರಿಸ್ಕೊಳ್ಬೋದು. ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಪೆನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, 2 ಊದಿನ ಕಡ್ಡಿಯನ್ನು ತೊಗೊಂಡಿದ್ದೀನಿ. ನಾವು ದೇವ್ರ ಮನೆಯಲ್ಲಿ ಊದಿನ ಕಡ್ಡಿನ ಹಚ್ಚಿಟ್ಟಾಗ ಬೇಗ ಹುರಿದ್ಬಿಟ್ಟು ಆರೋಗಿರುತ್ತೆ ಅಲ್ವಾ. ಸೊ ಊದಿನ ಕಡ್ಡಿ ಜಾಸ್ತಿ ಹೊತ್ತು ಉರಿತಾನೆ ಇರಬೇಕು ಅಂತಂದರೆ ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡ್ಬಿಟ್ಟು ಊದಿನ ಕಡ್ಡಿಗೆ ಹಚ್ಕೊಂಡ್ಬಿಟ್ಟು ಊದಿನ ಕಡ್ಡಿನ ಹಚ್ಚೋದ್ರಿಂದ ಸ್ಮೆಲ್ಲು ಕೂಡ ಹಾಗೇ ಇರುತ್ತೆ ಮನೆ ತುಂಬ. ಹಾಗೆ ಊದಿನ ಕಡ್ಡಿ ಬೇಗ ಹುರಿದು ಹಾರೋಗೋದಿಲ್ಲ. ಈ ಥರ ಡೈಲಿ ಮಾಡಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಫಂಕ್ಷನ್ಸ್ಗಳಲ್ಲಾಗಲಿ ಹಬ್ಬಗಳಲ್ಲಾಗಲಿ ಈ ಥರ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ನಾನು ಒಂದು ಪೆನ್ನಿಂಗ್ ಕ್ಯಾಪನ್ನು ತೊಗೊಂಡಿದ್ದೀನಿ. ಖಾಲಿಯಾಗಿರೋ ಪೆನ್ ಇರುತ್ತೆ ಅಲ್ವಾ, ಬಿಸಾಕಿರ್ತೀವಿ. ಕ್ಯಾಪನ್ನು ಕೂಡ ಬಿಸಾಕಿರ್ತೀವಿ. ಆ ಪೆನ್ನಿಂಗ್ ಕ್ಯಾಪ್ ಬಿಸಾಡೋ ಬದಲು ಈ ರೀತಿ ಕ್ಯಾಪ್ಗೆ ಸ್ವಲ್ಪ ಡಬಲ್ ಗಮ್ ಪ್ಲಾಸ್ಟರನ್ನು ಕಟ್ ಮಾಡಿಬಿಟ್ಟು ಅಂಟಿಸ್ತಾ ಇದ್ದೀನಿ. ಈಗ ದೇವ್ರ ಫೋಟೋ ಇರುತ್ತೆ ಅಲ್ವಾ, ಒಂದು ಗೋಡೆಗೆ ನೇತಾಕಿರ್ತೀವಿ. ದೇವ್ರ ಫೋಟೋಗೆ ಪೂಜೆ ಮಾಡಿರ್ತೀವಿ. ಪೂಜೆ ಮುಗ್ದ ನಂತರ ಊದಿನ ಕಡ್ಡಿ ಇಡೋದಕ್ಕೆ ಎಲ್ಲೂ ಸ್ಪೇಸ್ ಇರೋದಿಲ್ಲ. ಹಾಗೆ ಊದಿನ ಕಡ್ಡಿ ಚುಚ್ಚೋದಕ್ಕೂ ಕೂಡ ಎಲ್ಲೂ ಹೋಲ್ ಇರೋದಿಲ್ಲ. ದೇವ್ರ ಫೋಟೋಗಂತೂ ಚುಚ್ಚೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಪೆನ್ನಿನ ಕ್ಯಾಪ್ಗೆ ಡಬಲ್ ಗಮ್ ಪ್ಲಾಸ್ಟರ್ನ ಹಚ್ಚಿದ್ವಿ ಅಲ್ವಾ. ಸೊ ಆ ಡಬಲ್ ಗಮ್ ಪ್ಲಾಸ್ಟರ್ದು ಪೇಪರ್ ತೆಗೆದ್ಬಿಟ್ಟು ಗೋಡೆಗೆ ಆ ಪೆನ್ನಿನ ಕ್ಯಾಪ್ನ ಸ್ಟಿಕ್ ಮಾಡಿಕೊಂಡು ಅದಾದ ನಂತರ ದೇವರ ಪೂಜೆ ಮಾಡಿದಾದ್ಮೇಲೆ ನೋಡಿ ಆ ಊದಿನ ಕಡ್ಡಿಯನ್ನು ಆ ಕ್ಯಾಪ್ ಒಳಗಡೆ ಇಟ್ಟರೆ ಆಯಿತು. ನಿಮ್ಮ ಮನೆಯಲ್ಲೂ ಕೂಡ ದೇವರ ಫೋಟೋನ ಗೋಡೆಗೆ ಇದೇ ರೀತಿ ಹಾಕಿದರೆ ಈ ಟಿಪ್ಸ್ ಅಂತೂ ಟ್ರೈ ಮಾಡಿ ನೋಡಿ. ಹಾಗೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಬೆಳ್ಳುಳ್ಳಿ ಸುಲಿಯೋದು ತುಂಬಾ ಕಷ್ಟ ಅಲ್ವಾ. ಸೊ ಒಂದೇ ಒಂದು ಕ್ಯಾಪಿಂದ ಬೆಳ್ಳುಳ್ಳಿಯನ್ನು ತುಂಬ ಸುಲಭವಾಗಿ ಸುಲಿಬೋದು. ನಾನು ಫಸ್ಟು ಬೆಳ್ಳುಳ್ಳಿಯನ್ನು ಈ ರೀತಿ ಎಸಳುಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕಷ್ಟದ ಕೆಲಸ ಇದು ಬೆಳ್ಳುಳ್ಳಿ ಸುಲಿಯೋದು. ಬೆಳ್ಳುಳ್ಳಿ ಸುಲಿಬೇಕಾದ್ರೆ ನಮಗೆ ಉಗುರು ಎಲ್ಲ ನೋವಾಗುತ್ತೆ, ಹುರಿಯುತ್ತಾ ಇರುತ್ತೆ, ತುಂಬಾ ನೋವು ಬರ್ತಾ ಇರುತ್ತೆ ಉಗುರು ಹತ್ರ. ಸೊ ಈ ಥರ ಟ್ರೈ ಮಾಡಿದರೆ ತುಂಬ ಈಸಿಯಾಗಿ ಚಿಟಕಿ ಹೊಡೆಯೋಷ್ಟರಲ್ಲಿ 1 kg ಏನು 2 kg ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಇಡ್ಬೋದು ನೋಡಿ. ನಾನು ಎಲ್ಲ ಬೆಳ್ಳುಳ್ಳಿ ಉಂಡೆಗಳನ್ನು ಕೂಡ ಎಸಳುಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಟಲ್ದು ಕ್ಯಾಪನ್ನು ತೊಗೊಂಡಿದ್ದೀನಿ ನೋಡಿ. ಈ ಬಾಟಲ್ ಕ್ಯಾಪಲ್ಲಿನೇ ನಾವು ಬೆಳ್ಳುಳ್ಳಿಯನ್ನು ತುಂಬ ಸುಲಭವಾಗಿ ಸುಲಿಬೋದು ನೋಡಿ. ಒಂದು ಬೆಳ್ಳುಳ್ಳಿ ಎಸಳನ್ನು ತೊಗೊಂಡ್ಬಿಟ್ಟು ಬಾಟಲ್ ಕ್ಯಾಪಿಂದ ಜಸ್ಟ್ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ, ನಾವು ಈಸಿಯಾಗಿ ಸುಲ್ಕೊಳ್ಬೋದು. ಬೆಳ್ಳುಳ್ಳಿ ಚಿಕ್ಕದಿರಲಿ ದೊಡ್ಡದಿರಲಿ ತುಂಬ ಸುಲಭವಾಗಿ ಸುಲಿಬೋದು. ಹಾಗೆ ಚಿಕ್ಕ ಮಕ್ಕಳಿಗೆ ಕೊಟ್ಟರು ಕೂಡ ಚಿಕ್ಕ ಮಕ್ಕಳು ಬೇಗನೆ ಸುಲಿದು ಕೊಟ್ಬಿಡ್ತಾರೆ. ತುಂಬಾ ಕಷ್ಟದ ಕೆಲಸನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ನಾನು ಎಲ್ಲ ಬೆಳ್ಳುಳ್ಳಿನೂ ಕೂಡ ಇದೇ ವಿಧಾನದಲ್ಲಿ ಸುಲಿದ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇದ್ದೀರಿ ಅಲ್ವಾ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಈಸಿಯಾಗಿ ಬೆಳ್ಳುಳ್ಳಿಯನ್ನು ಸುಲ್ಕೊಳ್ಬೋದು ಅಂತ.
ನೋಡಿ, ನಾನು ಎಲ್ಲ ಬೆಳ್ಳುಳ್ಳಿಯಲ್ಲೂ ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಷ್ಟು ಸಿಂಪಲ್ಲಾಗಿ ಒಂದೇ ಒಂದು ಕ್ಯಾಪಿಂದ ಸಿಪ್ಪೆ ತೆಗಿಬೋದು ಅಂತ. ಈ ರೀತಿ ಕ್ಯಾಪಿಂದ ಬೆಳ್ಳುಳ್ಳಿ ಸಿಪ್ಪೆನ ಸುಲಿದ್ರೆ ಸ್ವಲ್ಪನೂ ಕೈ ಕೂಡ ನೋವಾಗೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ನಾನಿಲ್ಲಿ 2 ಲವಂಗ ತಗೊಂಡಿದ್ದೀನಿ, ಹಾಗೆ 3 ಮೆಣಸಿನ ಕಾಳನ್ನು ತಗೊಂಡಿದ್ದೀನಿ, ಹಾಗೆ 2 ಪೀಸು ಚಕ್ಕೆ ತಗೊಂಡಿದ್ದೀನಿ, ಹಾಗೆ 1 ಏಲಕ್ಕಿ ತಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಈ ಸ್ಪೈಸಸ್ನೆಲ್ಲ ಕುಟಾಣಿ ಕಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ತರಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಕುಟಾಣಿ ಕಲ್ಲಲ್ಲಿ. ನೋಡಿ, ಈ ಥರ ತರಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಾರೆ 1 ಟೀ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ 1-2 ನಿಮಿಷ. ಅದರಲ್ಲಿರುವಂತಹ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಂದು ಕುದಿ ಕುದ್ದಾದ್ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ಮತ್ತೆ 1 ನಿಮಿಷ ಕುದಿಸ್ಕೊಳ್ತೀನಿ. ಇಷ್ಟೇ ನೋಡಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು 1 ಟೀ ಕಪ್ಗೆ ಶೋಧಿಸ್ಕೊಂಡ್ರೆ ಆಯಿತು, ಕಷಾಯ ರೆಡಿಯಾಗುತ್ತೆ. ಈಗ ವೆದರ್ ಚೇಂಜ್ ಆಗಿರೋದ್ರಿಂದ ಬೇಸಿಗೆ ಕಾಲ ಹೋಗಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ. ಈ ಟೈಮಲ್ಲಿ ಎಲ್ರಿಗೂ ಶೀತ, ಕೆಮ್ಮು, ಜ್ವರ ಕಾಮನ್ ಆಗಿ ಬರ್ತಾ ಇರುತ್ತೆ. ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಾವು ತಗೊಳ್ಳೋ ಮೆಡಿಸನ್ ಜೊತೆಗೆ ಬೇಗನೆ ವಾಸಿ ಆಗಿಬಿಡುತ್ತೆ. ಎಷ್ಟೇ ಕೆಮ್ಮಿರಲಿ, ಎಷ್ಟೇ ನೆಗಡೆ ಇರಲಿ, ಹಾಗೆ ಜ್ವರ ಇದ್ದವರು ಕೂಡ ಕುಡಿಬೋದು. ತುಂಬಾ ಬೇಗ ಕ್ಯೂರ್ ಆಗುತ್ತೆ. ಈ ಕಷಾಯನ ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಬೇಗ ಕೆಮ್ಮು, ನೆಗಡೆ ವಾಸಿಯಾಗುತ್ತೆ. ಹಾಗೆ ಸಂಜೆ ಟೈಮ್ ಕೂಡ ಕುಡಿಬೋದು. ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದೆ ಲೈಕ್ ಮಾಡಿ, ಹಾಗೆ ಐಪ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.